ಮೀನು ಇಷ್ಟು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಶಿವ ಸಮುದ್ರಕ್ಕೆ ಬಂದಿದ್ದೀವಿ. ಸೊ ಏನು ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಇವಾಗ ಎಂಟ್ರಿ ಕೊಟ್ಟಿದ್ದೀವಿ ಶಿವನ ಸಮುದ್ರಕ್ಕೆ. ಸೊ ಓಕೆ ಬನ್ನಿ, ಫಸ್ಟು ಸ್ನಾನ ಮಾಡಿಕೊಂಡು, ಅಷ್ಟೊಂದು ಬಿಸಿಲಿದೆ, ಫಸ್ಟು ಸ್ನಾನ ಮಾಡಿಕೊಂಡು ಮುಂದಿನ ಪ್ರಯಾಣ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಸುತ್ತಮುತ್ತ ಹೆಂಗೆ ಕಾಣ್ತಿದೆ. ಸೊ ನೀರು ಈ ಸಲ ತುಂಬ ಕಡಿಮೆ ಇದೆ, ತುಂಬ ಕಡಿಮೆ ಇದೆ. ಸೊ ಹೋದ ಸಲ ಬಂದಾಗ ತುಂಬ ಜಾಸ್ತಿ ಇತ್ತು, ಆದರೂ ಈ ಸಲ ಫುಲ್ಲು ನಾವು ಬರೋ ರೋಡೆಲ್ಲ ಬರೀ ಕೆರೆ ಎಲ್ಲನೂ ಖಾಲಿ ನೀರು. ಸೊ ಓಕೆ ಬನ್ನಿ ಇವಾಗ ಸ್ನಾನ ಮಾಡೋಣ. ನೋಡಿ ಅಲ್ಲಿ ಮಾಡ್ತಾಯಿದ್ದಾರೆ ಸ್ನಾನ. ಸೊ ನೋಡಿ ಅಲ್ಲೆಲ್ಲ ಸ್ನಾನ ಮಾಡ್ತಾಯಿದ್ದಾರೆ. ಸೊ ಓಕೆ ಬನ್ನಿ ಒಳಗಡೆ ಹೋಗೋಣ. ಹಾಂ ಬರ್ಚುಕ್ಕಿ ಮುಂದೆ ಅದೇ ಬರ್ಚುಕ್ಕಿ ಗಗನಚುಕ್ಕಿ ಎರಡು ಒಂದೇ, ಮುಂದೆ ಹೋಗಬೇಕು. ಇದು ಶಿವನ ಸಮುದ್ರ ಟೋಟಲಾಗಿ. ಸೊ ಗಾಯ್ಸ್ ನೋಡಿ ಅಲ್ಲೆಲ್ಲ ಹೆಂಗೆ ಕಾಣ್ತಾ ಇದೆ ಅಂದರೆ ಸಖತ್ತಾಗಿದೆ ಸೀನರಿ. ಸ್ವಲ್ಪ ಬಿಸಿಲು ಕಡಿಮೆ ಇದೆ ಇವತ್ತು, ಪರವಾಗಿಲ್ಲ. ಸೊ ಓಕೆ ಬನ್ನಿ ಹೋಗೋಣ ನಿಧಾನಕ್ಕೆ. ಸೊ ನೋಡಿ ಬಾ, ಯಾಕೆ ಬಾ ಇಲ್ಲಿ ಬಾ, ನನ್ನ ನಿಕ್ಕಿತ ಬಾನಿಕಿತ ಎಲ್ಲ ಕಲ್ಲು ಮಣ್ಣು. ಹುಷಾರಾಗಿ ಫೋನ್ ಕೊಡೋ, ಅಲ್ಲಿ ಆಂಟಿ ಬರ್ತಾರೆ ಹಿಂದ್ಗಡೆ ಇಳಿಬೇಕು. ಫುಲ್ ಜನ ಇವತ್ತು ಸಂಡೆ ಆಗಿರೋದ್ರಿಂದ ಜನ ಇದೆ, ಫುಲ್ ಮುಂದೆನೂ ಇದೆ, ಮುಂದ್ಗಡೆ ಚೆನ್ನಾಗಿದೆ ಕಣ ಸ್ನಾನ ಮಾಡೋದು. ಸೊ ಓಕೆ ಬನ್ನಿ. ಕಡೆ ಸಿಕ್ಕಾಬಿಟ್ಟೆ ಜನ ಇದ್ದಾರೆ ಒಂಥರ. ಅದು ಹೆಂಗೆ ಹೋಗಿದ್ರೆ ಗೊತ್ತಿಲ್ಲ. ಅಲ್ಲಿ ಕಲ್ಲುಗಳು ಮಾತ್ರ ಸಿಕ್ಕಾಬಿಟ್ಟೆ ಶಾರ್ಪ್ ಆಗಿದೆ. ನೀರೆಲ್ಲ ಉಜ್ಜಿ ಒಂಚೂರು ತಗಲಿದ್ರು ಮಾತ್ರ ಕುಯ್ದೈತದೆ. ಮೀನು ಸಿಗಾಕೊಬಿಟ್ಟಿದೆ ಬಲೆ ಒಳಗಡೆ, ಕವರ್ ಒಳಗಡೆ ಹಿಡ್ದಿರೋದು ಮೀನು. ನಿಖಿತ ಮೀನು ಬೇಕು ಅಂತ ಇಲ್ಲ, ಬಿಟ್ಬಿಡು ನಿಖಿತ, ಬೇಡ ಈಗ ಸಾಕು. ಕೈಲಿ ಹಿಡ್ಕೊ, ಎಷ್ಟು ಬಿಡು. ಹಾಂ ಸಿಕ್ಕಾಬಿಟ್ಟೆ ದಪ್ಪ ಮೀನು ಇಲ್ಲೇ ಓಡಾಡ್ತಿದೆ ನೋಡಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಅಲ್ಲಿ ಮೀನು. ಮೂರು ಮೀನು ನೋಡಿ ಬಾ, ಮೇಲೆ ಎಷ್ಟು ದಪ್ಪ ಇದೆ ಮೀನು. ಹೇಳ್ತಾರೆ ದೊಡ್ಡ ಮೀನುಗಳೇ ಇದೆ ಇಲ್ಲಿ, ಅದಕ್ಕೆ ಮೀನು ಇಲ್ಲಿ ಭಾರಿ ಕಡಿಮೆ ಸಿಗುತ್ತೆ. ಅಲ್ಲಿ ಯಾರೋ ಒಬ್ಬರು ದೊಡ್ಡ ಮೀನು ಹಿಡ್ಕೊಂಡು ಹೋದ್ರು. ಸೊ ನೋಡಿ ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲ ಜನ ಬಂದಿದ್ದಾರೆ. ಸುತ್ತಮುತ್ತ ಬೆಟ್ಟ, ಇದ್ರ ಮಧ್ಯೆ ಮೇಲಿಂದ ನೀರು ಹರ್ಕೊಂಡು ಬರುತ್ತೆ. ಸ್ನೇಹಿತರೆ ಬಂದ ತಕ್ಷಣ ನೀರೊಳಗೆ ಬಿದ್ದು ಸ್ನಾನ ಮಾಡಿಕೊಂಡೆ. ಬಿಸಿಲು 60 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಬಂದಿದ್ವು. ಸೊ ಆಗ್ತಾ ಇರಲಿಲ್ಲ, ಸುಸ್ತಾಗ್ಬಿಟ್ಟಿತ್ತು. ಸೊ ಈಗ ಸ್ನಾನ ಮಾಡಿಕೊಂಡು ಇಲ್ಲೇ ಒಂದು ಟಿ ಶರ್ಟ್ ತೊಗೊಂಡೆ, 150 ರೂಪಾಯಿ ಟಿ ಶರ್ಟು, ಒಂದು ಶಾರ್ಟ್ಸ್ ತೊಗೊಂಡೆ 100 ರೂಪೀಸು. ಸೊ ಬನ್ನಿ ಈಗ ಮುಂದ್ಗಡೆ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನ ಹೋಗೋಣ. ಮುಂದ್ಗಡೆ ಗಗನಚುಕ್ಕಿ ಬರ್ಚುಕ್ಕಿ ಫಾಲ್ಸ್ ಇದೆ. ಸೊ ಅದು ನೋಡ್ಕೊಂಡು ಬರೋಣ. ಸೊ ಇಲ್ಲೇ ಸ್ಟಾರ್ಟಿಂಗಲ್ಲೇ ನಾವು ಬಂದು ಏನು ಎಂಟ್ರೆನ್ಸ್ ಏನಿದೆ ಇದು ಎಂಟ್ರೆನ್ಸಲ್ಲೇ ಬಂದು ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸೊ ಓಕೆ ಬನ್ನಿ ಈಗ ಮೇಲ್ಗಡೆ ಹೋಗೋಣ. ಬನ್ನಿ ಈಗ ಮೇಲ್ಗಡೆ ಹೋಗೋಣ. ಸೊ ಏನಾದರೆ ನಮ್ಮ ಅದೃಷ್ಟಕ್ಕೆ ಇವತ್ತು ಬಿಸಿಲು ಕಡಿಮೆ ಇದೆ. ನಿಖಿತಾ ಬಾ, ಏನು ಬಿಡು. ಬಾ. ಸೊ ಸ್ನೇಹಿತರೆ ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಬರ್ಚುಕ್ಕಿ ಗಗನಚುಕ್ಕಿ ಇಲ್ಲಿ ದೇವಸ್ಥಾನ ಇದೆ ಫಸ್ಟು. ಅಲ್ಲಿ ಸ್ನಾನ ಮಾಡಿಕೊಂಡು, ಅಲ್ಲೂ ಸ್ನಾನ ಮಾಡೋಂಗಿಲ್ಲ, ಅಲ್ಲಿ ಕೈ ಮುಕ್ಕೊಂಡು ದೇವ್ರಿಗೆ ಪೂಜೆ ಗೀಜೆ ಮಾಡ್ತಿರ್ತಾರೆ. ಅಮಾವಾಸ್ಯೆ ಇವತ್ತು. ಸೊ ಆ್ಯಕ್ಚುಲಿ ಏನಂದರೆ ಇಲ್ಲೆಲ್ಲ ಸ್ನಾನ ಮಾಡ್ಬೋದು ನೋಡಿ. ಇಲ್ಲಿ ಕಡೆ ಇದೆ ಸ್ನಾನ ಮಾಡೋದು. ಇಲ್ಲಿ ನೋಡ್ತಾ ಇದ್ದಾರಲ್ಲ, ಇಲ್ಲೂ ಹೋಗ್ಬೋದು, ಇಲ್ಲಿ ಚೆನ್ನಾಗಿದೆ. ಸೊ ಅಲ್ಲಿ ಫಸ್ಟು ಅಲ್ಲಿದೆಯಲ್ಲ, ಅಲ್ಲೂ ಚೆನ್ನಾಗಿದೆ ಸ್ನಾನ ಮಾಡೋಕ್ಕೆ ಚೆನ್ನಾಗಿದೆ. ಫಸ್ಟ್ ಅಲ್ಲೇ ಸ್ನಾನ ಮಾಡ್ಕೊಬಿಡಿ, ಮುಂದೆ ಎಲ್ಲೂ ಇಲ್ಲ ಜಾಗ ಸ್ನಾನ ಮಾಡೋಕ್ಕೆ, ಎಲ್ಲ ಗಲೀಜು ನೀರಿರುತ್ತೆ. ಸೊ ಏನಂದರೆ ಆ್ಯಕ್ಚುಲಿ ಜಾಸ್ತಿ ಮುಸ್ಲಿಮ್ಸ್ ಅವ್ರು ಬಂದು ಸ್ವಲ್ಪ ಎಲ್ಲ ಗಲೀಜು ಮಾಡಿಬಿಟ್ಟಿದೆ. ಬೇಜಾರು ಮಾಡ್ಕೊಬಿಡಿ, ಯಾರೋ ಕೆಲವೊಬ್ಬರು ಮಾತ್ರ. ಸೊ ಯಾಕಂದರೆ ನೀರು ಇರೋದೇ ಕಡಿಮೆ, ಅದರಲ್ಲೂ ಡೈಪರ್ಸ್ಗಳು ಬಟ್ಟೆಗಳು ಎಲ್ಲನೂ ಹಾಕ್ತಾಯಿದ್ದಾರೆ ಕಸ ಅಂದ್ಬಿಟ್ಟು. ಸೊ ಎಲ್ಲ ಬೆಂಗಳೂರವರೇ ನೀರು ಕುಡಿಯೋದು. ದಯವಿಟ್ಟು ಯಾರೇ ಡೈಪರ್ಸ್ಗಳು ಅದೆಲ್ಲ ಹಾಕಕ್ಕೆ ಹೋಗ್ಬೇಡಿ. ಇದೊಂದು ರಿಕ್ವೆಸ್ಟು ನಮಗೆ. ನಿಖಿತ ನೋಡಿ ಹಾಕ್ಬಿಟ್ಟು ಅವ್ರಿಗೆ ಬೇಜಾರು ಅಂತವಳೆ ನಮ್ಮ ನಿಖಿತ. ಇವತ್ತು ಒಂದು ಫಿಶ್ ತಿನ್ನೋಣ. ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲು ಸ್ನೇಹಿತರೆ. ನಮ್ಮ ಅದೃಷ್ಟಕ್ಕೆ ಸ್ವಲ್ಪ ಬಿಸಿಲು. ಫಿಶ್ ಹಿಡಿಬೇಕಾ? ಫಿಶ್ ಹಿಡಿಯೋಕ್ಕೆಲ್ಲ ಆಗಲ್ಲ, ಫಿಶ್ ತಿನ್ಕೊಂಡು ಹೋಗೋಣ. ಓಕೆ ಅಯ್ಯಪ್ಪ, ವಿಡಿಯೋದಲ್ಲಿ ಮಾತ್ರ ಅಷ್ಟೇ, ದೇವ್ರ ಭಕ್ತಿ. ಸೊ ಓಕೆ ಬನ್ನಿ ಹೋಗೋಣ.
ಸೋಮೇಶ್ವರ ದೇವಾಲಯ ಇದು, ಶ್ರೀಚಕ್ರ ಇದು. ಸೊ ಗಾಯ್ಸ್ ಬನ್ನಿ ಮುಂದೆ ದೇವಸ್ಥಾನಕ್ಕೆ ಹೋಗೋಣ. ಹಂಗೆ ಸೊ ಇದೇ ಮಾರಮ್ಮನ ದೇವಸ್ಥಾನ. ಆ್ಯಕ್ಚುಲಿ ಇಲ್ಲೇ ನಿಮಗೆ ಪೂಜೆ ಪುರಸ್ಕಾರಗಳು ಸುಮ್ಮನೆ ಕೈ ಮುಕ್ಕೊಂಡು ತಡೆ ಹೊಡ್ಕೊಂಡು ಬರೋದು, ಅದೇ ಮಾಡಿ ತಡೆ ಹೊಡ್ಸ್ಕೊಂಡು ಮಾರಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಬನ್ನಿ ಹೊರಗಡೆ ಹೋಗೋಣ. ಸೊ ಇಲ್ಲಿ ಪೂಜೆ ಗೀಜೆ ಮೇಯ್ನಾಗಿ ಇಲ್ಲೇ ಪೂಜೆ ಗೀಜೆ ಎಲ್ಲ ಮಾಡ್ತಾರೆ. ಸೊ ಇದ್ರ ಹಿಂದ್ಗಡೆ ಮರಿಗಿರಿ ಹೊಡಿತಾರೆ, ಕೋಳಿ ಕುರಿ ಎಲ್ಲ ಕೂದ್ಬಿಟ್ಟು ಅಡುಗೆ ಮಾಡಿ ಇಲ್ಲೇ ಊಟ ಮಾಡ್ತಾರೆ. ಸೊ ಓಕೆ ಬನ್ನಿ ಹೊರಗಡೆ ಹೋಗೋಣ. ಏನಿಲ್ಲ ಕಣ್ರು, ಬಾಳೆಹಣ್ಣು ತಿಂದಲ್ಲ ಹಸುಗಳು ನೋಡಿ ಇಲ್ಲಿ. ಏಯ್ ದೇವಸ್ಥಾನ ಒಳಗಡೆ ಹೋಗಿ ಬಂದ್ವು. ಸೊ ಏನಂದರೆ ಮೊದಲೆಲ್ಲ ಇಲ್ಲಿ ಮರಿ ಕೋಳಿ ಎಲ್ಲ ಕುಯ್ತಾಯಿದ್ರು, ಇವಾಗ ಪರ್ಮಿಷನ್ ಇಲ್ವಂತೆ. ಸೊ ದೇವಸ್ಥಾನದ ಆವರಣ ಸುತ್ತಮುತ್ತ ಎಲ್ಲೂ ಕೋಳಿ ಕುರಿ ಕುಯ್ಯಂಗಿಲ್ವಂತೆ, ಎಲ್ಲ ಹೊರಗಡೆ ಮಾಡ್ಕೋಬೇಕು. ಸೊ ನಿಷೇಧಿಸಲಾಗಿದೆ ಈಗ. ಸೊ ಒಳ್ಳೆ ಕೆಲಸ, ಯಾಕಂದರೆ ಬರೋ ಜನಗಳಿಗೆ ತುಂಬ ಹಿಂಸೆ ಆಗ್ತಿತ್ತು. ಸೊ ಓಕೆ ಬನ್ನಿ ಈಗ ಮೇಲ್ಗಡೆ ಹೋಗೋಣ, ಫಾಲ್ಸ್ ಹತ್ರಕ್ಕೆ ಹೋಗೋಣ. ಈಗ ಇದು ನೋಡಿ ಫುಲ್ಲು ಬೇಸಿಗೆ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಅಲ್ಲೊಂದು ಚಾನಲ್ ಬರುತ್ತೆ, ಆ ಚಾನಲಲ್ಲಿ ನೀರೆಲ್ಲ ಅದು ಒಳ್ಳೆ ರೋಡ್ ಥರ ಕಾಣ್ತಾ ಇದೆ, ಹೋಗ್ಬೇಕಂತ ತೋರಿಸ್ತೀನಿ ನೋಡಿ. ಸೊ ನೋಡಿ ಫುಲ್ಲು ಸುತ್ತಮುತ್ತ ಈ ಸಲ ಮಳೆ ಬರ್ದಿದ್ರೆ ಮಾತ್ರ ನಿಜವಾಗ್ಲೂ ಬರ್ಬಾತು ಕರ್ನಾಟಕ ಅಲ್ಲ, ಇಡೀ ಇಂಡಿಯಾನೇ ಬರ್ಬಾದ್ ಆಗ್ಬಿಡುತ್ತೆ. ಯಾಕೆಂದರೆ ನೀರಿಗೆ ಅಷ್ಟೊಂದು ಕೊರತೆ ಇದೆ, ಫುಲ್ಲು ನೀರು ಎಳ್ಕೊಂಡ್ಬಿಟ್ಟಿದೆ, ಡ್ರೈ ಆಗಿಬಿಟ್ಟಿದೆ ನೀರು. ಸೊ ಅದಕ್ಕೆ ಹೇಳೋದು ಸ್ವಲ್ಪ ನೀರು ಉಳಿಸಿ ಅಂತ. ಮನೆಗಳಲ್ಲಿ ಆದಷ್ಟು ನೀರು ಸೇವ್ ಮಾಡಬೇಕು, ಸುಮ್ಮನೆ ನಲ್ಲಿ ಆನ್ ಮಾಡಿ ಬಿಟ್ಬಿಡಿ. ಇನ್ಕ್ಲೂಡಿಂಗ್ ನಾನು ಹೆಂಡ್ತಿಗೂ ಸೇರ್ಸಿ ಹೇಳ್ತಾ ಇದ್ದೀನಿ. ಬಿಸಿಲಿಗೆ ಒಳ್ಳೆ ಬೆಂಕಿ ಮುಂದೆ ನಿಂತ್ಕೊಂಡಂಗೆ ಆಗ್ಬಿಟ್ಟಿದೆ, ಅಷ್ಟೊಂದು ಕಾವು ಹೊಡಿತಾ ಇದೆ, ಅಷ್ಟೊಂದು ಬಿಸಿಲು. ಸೊ ನೋಡಿ ಇದೊಂದೇ ಕಡೆ ನೀರು ಬರ್ತಾ ಇರುತ್ತೆ ಇವಾಗ, ಮೊದಲೆಲ್ಲ ತುಂಬ ಬರ್ತಾಯಿದೆ ಈ ಕಡೆ ಸೈಡೆಲ್ಲ. ಸೊ ನಮಗೆ ಕಾಣ್ತಾ ಇರೋದು ನೋಡಿ ಒಂದೇ ಕಡೆ, ಅದು ಬಿಟ್ಟರೆ ಬೇರೆ ಕಡೆ ಎಲ್ಲೂ ನೀರೇ ಇಲ್ಲ ನೋಡಿ, ಸಿಕ್ಕಾಬಿಟ್ಟು ಡ್ರೈ ಆಗ್ಬಿಟ್ಟಿದೆ ನೀರು. ಸೊ ಬನ್ನಿ ಮುಂದೆ ಹೋಗೋಣ. ಸ್ನೇಹಿತರೆ ಜನಗಳೇ ಇಲ್ಲ, ಜನಗಳೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಸೊ ಇದೇ ಮೇಯ್ನು ಬಚ್ಚುಕ್ಕಿ ಫಾಲ್ಸು. ಕೋತಿಗಳ ಅವಳೆ ಜಾಸ್ತಿ ಇದೆ, ಐಸ್ ಕ್ರೀಮ್ ತಿನ್ನೋಕ್ಕೂ ಬಿಡೋದ, ಕಿತ್ಕೊತಾ ಇರುತ್ತೆ. ಹಾಂ ಇಲ್ಲಪ್ಪ, ಹಾಂ ನಡಿ ಹೋಗೋಣ. ಇಲ್ಲಿಗೆ ಎಂಟ್ರೆನ್ಸ್ ಫೀಸ್ 5 ರೂಪಾಯಿ ಬೇರೆ ಇತ್ತು, ಇವಾಗ ನೀರೇ ಇಲ್ಲ, ಏನು ಇಸ್ಕೊತಾರೆ. ಸೊ ನೋಡಿ ಇದೆಲ್ಲ ಕಣಪ್ಪ ಜೋಗ್ ಫಾಲ್ಸ್ ಎಲ್ಲ, ಇದು ಗಗನಚುಕ್ಕಿ ಬರ್ಚಕ್ಕಿ ರ್ಯಾಂಬೋ ರ್ಯಾಕೆಟ್ ಅಲ್ಲಿ ನಿಮಗೆ ಶಿವಮೊಗ್ಗ ಅಲ್ಲಿರೋದು. ಗಗನಚುಕ್ಕಿ ಬರ್ಚಕ್ಕಿ ಅಂತ ಅಷ್ಟೇ ಹೆಸರು ಇದು. ಸೊ ನೀರಿಲ್ಲ ಸ್ನೇಹಿತರೆ, ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ. ಅಲ್ಲಿ ವ್ಯೂ ಪಾಯಿಂಟ್ ಇದೆ, ಅಲ್ಲಿ ಮೊದಲು ಕೆಳಗಡೆ ಗಂಟೆ ಬಿಡ್ತಾಯಿದ್ರು, ಇವಾಗ ಕೆಳಗಡೆ ಬಿಡ್ತಾ ಇಲ್ಲ. ಸೊ ಬನ್ನಿ ನೋಡೋಣ. ನೋಡಿ ಅಲ್ಲಿ ಏನು ನೀರು ಕಾಣ್ತಾ ಇದೆ, ಫಸ್ಟ್ ಅಲ್ಲಿಗೆ ಅಲ್ಲಿಂದ ಬಿಡ್ತಾಯಿದ್ರು, ಇವಾಗ ಇಲ್ಲೇ ಲಾಸ್ಟ್ ಅಂತ, ಈ ವ್ಯೂ ಪಾಯಿಂಟ್ ಲಾಸ್ಟು. ಸೊ ಆ ಸೆಕೆಂಡ್ ವ್ಯೂ ಪಾಯಿಂಟೇ ಲಾಸ್ಟ್ ಅಂತೆ. ಸೊ ನೋಡಿ ನೀರೇ ಇಲ್ಲ, ಫಸ್ಟು ಅಲ್ಲಿದೆ ನೋಡಿ, ಅಲ್ಲೆಲ್ಲ ನೀರು ಸುರಿತಾಯಿತ್ತು ನಾವು ಬರ್ಬೇಕಾದ್ರೆ. ಮಳೆಗಾಲದಲ್ಲಿ ಬರುತ್ತೆ, ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ ನೋಡಿ, ಇಲ್ಲಿ ಮಾತ್ರ ಸುರಿತಾ ಇದೆ. ಸೊ ಇಷ್ಟ ಇದೆಯಲ್ಲ ಒಂದು ಖುಷಿ. ಸೊ ಏನಂದರೆ ನೋಡಿ ಇದು ಫುಲ್ಲು ಇಲ್ಲೂ ಅಷ್ಟೇನಿಲ್ಲ, ನೀರು ಬರುತ್ತೆ, ತುಂಬ ನೀರು. ಸೊ ನೋಡಿ ಆ ಕೋತಿ ಪಾಪ ಜ್ಯೂಸ್ ಬಳ್ಳೆ ಸಿಕ್ಬಿಟ್ಟೈತೆ, ಯಾರ ಹತ್ರ ಕಿತ್ಕೊಂಡ್ಬಿಟ್ಟೈತೆ. ಅದು ಬಿಚ್ಚಕ್ಕಾಯ್ತಿಲ್ಲ, ಬಿಚ್ಕೊಡ್ಬೇಕು ಪಾಪ, ಅದಕ್ಕೆ ಬಿಚ್ಕೊಡ್ತೀವಿ ಕೊಡ ಪಾಪ. ಅದು ಬಿಚ್ಚಕ್ಕಾಯ್ತಲ್ಲ, ಅದು ಏನು ಮಾಡ್ತೀರಾ ನೋಡಿ, ನಮಗೆ ದಾವ ಇರ್ತೈತೆ ಬಿಸಿಲು, ಪಾಪ ಕೋತಿಗಳಿಗೆ ಸಿಕ್ಕಾಬಿಟ್ಟೆ ಕಷ್ಟ. ಸೊ ಸ್ನೇಹಿತರೆ ನೋಡಿ ಇದೆ ಸತ್ಯಕಾಲ ಬ್ರಿಡ್ಜು, ಹೆಂಗೆ ಕಾಣ್ತಾ ಇದೆ ನೋಡಿ ಇಲ್ಲಿ ನೀರೆಲ್ಲ ಬತ್ತೋಗ್ಬಿಟ್ಟಿದೆ. ಅಯ್ಯೋ ಶಿವ, ಏನಪ್ಪ ಇದು ಬರ ಇಷ್ಟೊಂದು ಬರಗಲ್ಲ, ತೋರ್ಸೋಣ ಆ ಕಡೆ ಎಲ್ಲ. ನೀರು ಎಷ್ಟು ನೀರು ಇರ್ತಿತ್ತು ಇಲ್ಲಿ, ನೀರೇ ಇಲ್ವಲ್ಲ ಗುರು. ಅಯ್ಯೋ ಬೇಜಾರಾಗುತ್ತೆ ನೋಡೋಕ್ಕೆ ಸ್ನೇಹಿತರೆ. ನೋಡಿ ಈ ಥರ ನಾವು ನೋಡೇ ಇರಲಿಲ್ಲ ಯಾವುದೇ, ಎಷ್ಟು ವರ್ಷ ಆಗಿತ್ತು ನೋಡಿ. ಬೆಂಕಿ ಅಲ್ಲಲ್ಲೇ ಬೆಂಕಿ ಎದ್ಕೊಂಡ್ಬಿಟ್ಟಿದೆ, ನಿಂತ್ಕೊಂಡ್ಬಿಟ್ಟಿದೆ ಬಸ್ಸಲ್ಲಿ. ನೋಡೋಣ ಬನ್ನಿ ಏನೋ ನೋಡಿ, 2 ಬಸ್ ಹೋಗೋಕ್ಕಾಗಲ್ಲ. ಒಳ್ಳೆ ಸ್ನೇಹಿತರೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಇಲ್ಲಿ ಮರಗಳಂದರೆ, ನಿಜವಾಗ್ಲೂ 1 ಕಿಲೋಮೀಟ್ರು ಬರೀ ನೆರಳೆ ಇದೆ. ಆ ಕಡೆ ಈ ಕಡೆ ಸುತ್ತಮುತ್ತ, ಆ ಕಡೆನೂ ಮರ ಈ ಕಡೆನೂ ಮರ, ಫುಲ್ ನೆರಳು ನೋಡಿ. ಹಿಂಗಿರ್ಬೇಕು ಯಾವಾಗಲೂ ನಮ್ಮ ನೇಚರು. ಸೊ ದಯವಿಟ್ಟು ಅದಕ್ಕೇ ಮರಗಳು ಕಡಿಬೇಡಿ ದಯವಿಟ್ಟು. ರೋಡ್ ಸೈಡಲ್ಲಿ ಈ ಬಿಸಿಲು ಟೈಮಲ್ಲಿ ನಮಗೆಲ್ಲರಿಗೂ ಒಳ್ಳೆ ಗಾಳಿ ಮತ್ತು ನೆರಳು ನೀಡುತ್ತೆ, ತಂಪಾಗಿ ಆಯಾಗಿ ಹೋಗ್ಬೋದು. ಸೊ ನೋಡಿ 1 ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಸ್ನೇಹಿತರೆ ಫುಲ್ಲು ಹಿಂಗೆ ಇರೋದು ನೋಡಿ, ಇದೊಂಚೂರು ಗ್ಯಾಪ್ ಅಷ್ಟೇ. ಇನ್ನು ಮುಂದಕ್ಕೂ ಫುಲ್ಲು ಹಿಂದ್ಗಡೆಯಿಂದ ನೋಡಿ ಅಬ್ಸರ್ವ್ ಮಾಡಿ, ಫುಲ್ಲು ಮರಗಳಿದೆ, ಫುಲ್ಲು ಕ್ಲೋಸ್ ಆಗಿದೆ. ನಿಮಗೆ ಚೆನ್ನಾಗಿದೆ ಮಾತ್ರ. ಮರಗಳನ್ನ ಉಳಿಸಿ, ನಾಡನ್ನು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ
ಶಿವನ ಸಮುದ್ರ ಬ್ಲಫ್ ಏನೋ ಗಗನಚುಕ್ಕಿ ಬರಚುಕ್ಕಿ ಇದೆಯಲ್ಲ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಓಕೆ, ನೆಕ್ಸ್ಟ್ ವಿಡಿಯೋ ಸಿಗೋಣ. ಎಲ್ಲರಿಗೂ ಬೈ ಬೈ, ಟೇಕ್ ಕೇರ್. ಸೊ ಆದರೆ ತಲಕಾಡು ಹೋಗ್ತಾ ಇದ್ದೀವಿ, ಟೈಮ್ ಇದೆ, ಖಂಡಿತ ತಲಕಾಡು ಒಂದು ವಿಡಿಯೋ ಮಾಡ್ತೀನಿ. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಬೈ.